ಆಂತರಿಕ ವಲಯದಲ್ಲಿ ಅಸಮಾಧಾನ ಯಾವ ಸ್ವರೂಪದಲ್ಲಿ ಭುಗಿಲೆದ್ದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಈ ಬೆನ್ನಲ್ಲೇ ಕಾಂಗ್ರೆಸ್ನ ರಾಜ್ಯ ಟಾಪ್ 1 ಟಾಪ್ 2 ನಾಯಕರ ಪೂರ್ವ ಪೀಠಿಕೆ ಏನು ಈ ವಿಚಾರದಲ್ಲಿ, ಇದಕ್ಕೂ ಕೂಡ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಜೆಡಿಎಸ್ನ ಬೇಗುದಿ ಬಗ್ಗೆ ಮಾತನಾಡದೇ ಇರೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡ್ಕೊಂಡಿದೆಯಂತೆ. ಜೆಡಿಎಸ್ ಪಕ್ಷದ ಒಳಗೆ ಅಸಮಾಧಾನ ಸ್ಫೋಟ ಆದ್ರೆ ಮುಂದೆ ನೋಡೋಣ, ಕಾದು ನೋಡುವಂತಹ ತಂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರಂತೆ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು. ಉಪಸಮರ ಗೆದ್ದ ಬೆನ್ನಲ್ಲೇ ವಿಪಕ್ಷಗಳಿಗೆ ರಾಜಕೀಯ ಅಸ್ತ್ರ ಕೊಡೋದು ಬೇಡ, ಪಕ್ಷ ಒಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಎಂಬ ಆರೋಪ ಬರಬಹುದು. ಹೀಗಾಗಿ ಯಾರು ಯಾರನ್ನೂ ಮಾತಾಡಿಸ್ದೇ ಇರೋದು ಬೇಡ, ಹಿಂಗೆ ಮೇಂಟೈನ್ ಮಾಡೋಣ ಮೊಮೆಂಟಮ್ನ ಅಂತ ಹೇಳ್ತಾ ಇದ್ದಾರಂತೆ. ಅವ್ರಿಗೆ ಭಯ ಇದ್ದಂಗೂ ಇರಬೇಕು, ಈ ಕಡೆಗೆ ನಾವೇ ಏನೋ ಕೆದಕ್ತಾ ಇದ್ದೀವಿ, ಕಲ್ಸ್ ಮೇಲೆ ಮಾಡ್ತಾ ಇದ್ದೀವಿ ಅನ್ನುವಂಥ ಅಪವಾದ ಕೂಡ ನಮ್ಮ ಮೇಲೆ ಬರಬಾರ್ದು ಅನ್ನೋ ರೀತಿನಲ್ಲಿ ಇದ್ದಾರಂತೆ. ಸ್ವಪಕ್ಷೀಯರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಜೆಡಿಎಸ್ ವಿಚಾರದಲ್ಲಿ ಅಂತ ಹೇಳಲಾಗ್ತಾ ಇದೆ. ಇದು ಕೇವಲ ಕ್ಯಾಮ್ರಾ ಮುಂದೆ ಕೊಡ್ತಾ ಇರುವಂತಹ ಮೇಂಟೈನಿಂಗ್ ಸ್ಟೇಟ್ಮೆಂಟಾ ಅಥವಾ ಇದರ ಹಿಂದೆ ಕೂಡ ಕೆಲವು ಸ್ಟ್ರಾಟಜಿಗಳು ಇದಾವ ಅನ್ನುವಂತಹ ಕುತೂಹಲ ಅಂತೂ ಸದ್ಯಕ್ಕಿದೆ. ಸರ್ಕಾರಕ್ಕಂತೂ ನಂಬರ್ ಸುಭಿಕ್ಷವಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಸದ್ಯಕ್ಕೆ ಆಪರೇಷನ್ ಬೇಡ ಅಂತ ಮೊಮೆಂಟಮ್ ಅನ್ನ ಮೇಂಟೈನ್ ಮಾಡೋದಕ್ಕಿದ್ದಾರಾ ಅಥವಾ ನಿಜವಾಗ್ಲೂ ಕೂಡ ಅಪವಾದ ಬರುತ್ತೆ ದೂರ ಇರೋಣ ಅನ್ನುವಂತಹ ಮನಸ್ಥಿತಿನ, ಅಥವಾ ಕೇವಲ ಕ್ಯಾಮ್ರಾ ಮುಂದೆಗೆ ಸೀಮಿತವಾದಂತಹ ಹೇಳಿಕೆಗಳ ಇವು? ಏನೇನು ಮಾಹಿತಿ ಸಿಗ್ತಾ ಇದೆ? ಕಾಂಗ್ರೆಸ್ ಪರಿಸ್ಥಿತಿಯ ಲಾಭವನ್ನ ನಿಜಕ್ಕೂ ಎತ್ಕೊಳ್ಳಲ್ವಾ ಹಳೆ ಮೈಸೂರು ಭಾಗದಲ್ಲಿ ಅನ್ನೋದು ಕುತೂಹಲ. ಮತ್ತು ಒಂದು ಸ್ಪಷ್ಟ, ಈಗಿರುವಂಥ ಸಂಖ್ಯಾಬಲದಲ್ಲಿ ಕಾಂಗ್ರೆಸ್ಗೆ ಇನ್ನೇನೋ ಹೆಚ್ಚಿನ ಶಾಸಕರ ಬೆಂಬಲ ಬೇಕು ಅನ್ನುವಂಥ ಪರಿಸ್ಥಿತಿ ಅಂತೂ ಖಂಡಿತ ಇಲ್ಲ. ಮತ್ತು ಇನ್ನು 3 ವರ್ಷ ಶಾಸಕರ ಅವಧಿಗಳು ಕೂಡ ಇದೆ. JDSನಲ್ಲಿ ಏನೇ ಭಿನ್ನ ಅಭಿಪ್ರಾಯ ಭಿನ್ನಮತಗಳು ಇದ್ದರೂ, ಅಕಸ್ಮಾತ್ ಶಾಸಕರು ಯಾರಾದರೂ ನೊಂದಿದ್ರು ಕೂಡ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಮಾಡುವಂಥದ್ದು ಏನೂ ಇಲ್ಲ. ಅಥವಾ 18 ಶಾಸಕರ ಪೈಕಿ 3-1 ಅಂದರೂ ಕೂಡ ಸುಮಾರು 13 ಶಾಸಕರನ್ನ ಕರ್ತರಬೇಕಾಗುತ್ತೆ, ಹಾಗೇನಾದರೂ ಚುನಾವಣೆ ಇಲ್ಲದಂಥ ರೀತಿಯಲ್ಲಿ ಅವರು ಶಿಫ್ಟ್ ಆಗಬೇಕಾದ್ರೆ. ಆದರೆ ಅಂಥ ಅನಿವಾರ್ಯ ಪರಿಸ್ಥಿತಿ ರಾಜಕೀಯವಾಗಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ಹಾಗೇನಾದರೂ ಪ್ರಯತ್ನ ಪಟ್ಟರೆ ಅದು ರಾಜಕೀಯವಾಗಿ ಒಂದಷ್ಟು ಕೆಸರೆರಚಾಟಕ್ಕೆ ಮತ್ತು ವಿಪಕ್ಷಗಳ ಪಾಲಿಗೆ ಸರ್ಕಾರದ ವಿರುದ್ಧ ಒಂದು ರೀತಿಯ ಅಸ್ತ್ರವನ್ನು ಕೊಟ್ಟಂಗಾಗುತ್ತೆ. ಹಾಗಾಗಿ ಟಿ ದೇವೇಗೌಡರು ಏನು ಹೇಳಿರ್ಬೋದು ಅಥವಾ CP ಯೋಗೇಶ್ವರ್ ಅವರು ಆಪರೇಷನ್ ಬಗ್ಗೆ ಮಾತಾಡಿರ್ಬೋದು, ಯಾವುದೇ ಇದ್ರೂ ಕೂಡ ಅದು ಯಾವುದಕ್ಕೂ ಕೂಡ ಮಾನ್ಯತೆ ಕೊಡೋದು ಬೇಡ ಅನ್ನುವಂಥದ್ದು. ಜೊತೆಗೆ ಏನು ಶಾಸಕರಲ್ಲಿ ಏನಾದ್ರು ಭಿನ್ನಾಭಿಪ್ರಾಯಗಳು ಇದ್ದರೆ ಅದು ಅವರ ವೈಯಕ್ತಿಕ, ಅವರಾಗೆ ಹೊರಬರುವಂಥದ್ದು ಅಥವಾ ಬೇರೆ ಅಂಥ ಸಂಭವಗಳೇನೋ ಆದರೆ ಕೂಡ ಆಗ ನೋಡೋಣ ಹೊರತು ಕಾಂಗ್ರೆಸ್ನಿಂದ ಇನ್ಯಾರನ್ನೋ ಸಂಪರ್ಕಿಸಿದ್ರು ಅನ್ನುವಂಥ ಅಪವಾದವಾಗಲಿ ಅಥವಾ ಕಾಂಗ್ರೆಸ್ ಇನ್ನೊಂದು ಪಕ್ಷವನ್ನು ಒಡೆಯೋ ಪ್ರಯತ್ನ ಮಾಡ್ತು ಅನ್ನೋದಾಗಲಿ ಅದು ಆಗಬಾರ್ದು. ಅದಕ್ಕೆ ಯಾರು ಕೂಡ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂಥದ್ದು. ಬಹುತೇಕ ಶಾಸಕ ಸಚಿವರಿಗೆ ಈ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೆಯದು ಅನ್ನುವಂಥ ಸೂಚನೆಯನ್ನು CM DCM ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. JDS ಮನೆ ಖಾಲಿ ಮಾಡಿಸೋದು ಬೇಡ ಅನ್ನುವಂತಹ ಸೂಚನೆ, ಕಿವಿ ಮಾತನ್ನು ಆಪರೇಷನ್ ಸ್ಪೆಷಲಿಸ್ಟ್ಗಳಿಗೆ ಹೇಳಿದ್ದಾರಂತೆ.